ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಜನಪ್ರಿಯವಾದ ಯೋಜನೆ ಅಂದರೆ ಅದು ಗೃಹಲಕ್ಷ್ಮಿ. ತಿಂಗಳು ಮನೆ ಯಜಮಾನಿ ಅಕೌಂಟ್ಗೆ 2,000 ರೂಪಾಯಿ ಬರ್ತಾ ಇದ್ರೆ ಮಹಿಳೆಯರ ಮುಖದಲ್ಲಿ ನಗು ಎದ್ದು ಕಾಣ್ತಿರುತ್ತೆ. ಆದರೆ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಈಗೊಂದು ಬಿಗ್ ಅಪ್ಡೇಟ್ ಇದೆ. ನೀವು ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ಪಡಿತಲೇ ಇರಬೇಕು ಅಂದ್ರೆ ಇನ್ಮುಂದೆ ನೀವು ಒಂದು ಮುಖ್ಯವಾದ ಕೆಲಸವನ್ನ ಮಾಡಲೇಬೇಕು. ಇಲ್ಲವಾದ್ರೆ ನಿಮ್ಮ ಖಾತೆಗೆ 2,000 ರೂಪಾಯಿ ಬರೋದು ನಿಂತು ಹೋಗೋ ಸಾಧ್ಯತೆ ಇದೆ. ಹೌದು, ಆಪರೇಷನ್ ಗೃಹಲಕ್ಷ್ಮಿಗೆ ರಾಜ್ಯ ಸರ್ಕಾರ ಈಗ ಕೈ ಹಾಕಿದೆ. ಈ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದೆ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಬಗ್ಗೆ ಮಹತ್ವದ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಆಪರೇಷನ್ ಗೃಹಲಕ್ಷ್ಮಿ ಅಂದ್ರೆ ಏನು? ಗೃಹಲಕ್ಷ್ಮಿ ಹಣ ಬರಬೇಕು ಅಂದ್ರೆ ಮಹಿಳೆಯರು ಮಾಡಬೇಕಾದ ಆ ಕೆಲಸ ಏನು? ಹಾಗೂ 31ನೇ ಕಂತಿನ ಹಣದ ಬಗ್ಗೆ ಇರುವ ಅಪ್ಡೇಟ್ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಿದು ಆಪರೇಷನ್ ಗೃಹಲಕ್ಷ್ಮಿ? 4.3 ಲಕ್ಷ ಜನರ ಹೆಸರು ಡಿಲೀಟ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯ ನಮ್ಮ ರಾಜ್ಯದಲ್ಲಿ ಒಟ್ಟು 1,24,00,000ಕ್ಕೂ ಅಧಿಕ ಫಲಾನುಭವಿಗಳಿದ್ದಾರೆ. ಆದರೆ ಸರ್ಕಾರಕ್ಕೆ ಬಂದಿರುವ ಈ ದೂರಿನ ಪ್ರಕಾರ ಲಕ್ಷಾಂತರ ಅನರ್ಹರು ಕೂಡ ಈ ಯೋಜನೆಯ ಲಾಭ ಪಡ್ಕೊಳ್ತಿದ್ದಾರೆ. ಅಚ್ಚರಿಯ ವಿಚಾರ ಅಂದ್ರೆ ಮೃತಪಟ್ಟಿರುವ ಸುಮಾರು 2 ಲಕ್ಷ ಮಹಿಳೆಯರ ಖಾತೆಗೂ ಇವತ್ತಿಗೂ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಜಮೆಯಾಗ್ತಾ ಇದೆ. ಅಂದ್ರೆ ಈ ಮಹಿಳೆಯರ ಹೆಸರಲ್ಲಿ ಬೇರೆ ಯಾರು ಆ ಹಣವನ್ನ ಪಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೆಲವರು ತಮ್ಮ ಗಂಡನ ಅಕೌಂಟ್, ಮಕ್ಕಳ ಅಕೌಂಟ್ ಕೊಟ್ಟು ಬೇರಾರದ್ದೋ ಫೋನ್ ನಂಬರ್ ಕೊಟ್ಟು ಹಣವನ್ನ ಪಡ್ಕೊಳ್ತಿದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತ ನಿರ್ಧರಿಸಿರೋ ಸರ್ಕಾರ ಈಗ ಆಪರೇಷನ್ ಗೃಹಲಕ್ಷ್ಮಿ ಶುರು ಮಾಡಿದೆ. ಈಗಾಗಲೇ ಮೃತಪಟ್ಟವರ ಹಾಗೂ ಅನರ್ಹರ ಪೈಕಿ ಬರೋಬ್ಬರಿ 4,30,000 ಫಲಾನುಭವಿಗಳ ಹೆಸರು ಡಿಲೀಟ್ ಮಾಡಲಾಗಿದೆ. ಇದರಿಂದ ಸರ್ಕಾರಕ್ಕೆ 100 ಕೋಟಿ ರೂಪಾಯಿ ಉಳಿತಾಯವಾಗ್ತಿದೆ. ಆದರೆ ನಿಜವಾದ ಫಲಾನುಭವಿಗಳನ್ನು ಗುರುತಿಸಲು ಸರ್ಕಾರ ಈಗ ಒಂದು ಹೊಸ ರೂಲ್ಸ್ ತಂದಿದೆ. ಗೃಹಲಕ್ಷ್ಮಿ ಹಣ ಬೇಕಾ? ಹಾಗಾದ್ರೆ ತಪ್ಪದೇ ಈ ಕೆಲಸ ಮಾಡಲೇಬೇಕು. ಭಾನುವಾರ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಮಾತನಾಡಿದ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ಅದೇನಂದ್ರೆ, ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಯೋಜನೆ ತಲುಪಬೇಕು ಅನ್ನೋ ಕಾರಣಕ್ಕೆ ಇನ್ಮುಂದೆ ಬಯೋಮೆಟ್ರಿಕ್ ಅಥವಾ ಫೇಶಿಯಲ್ ಅಥೆಂಟಿಫಿಕೇಶನ್ ಮಾಡಿಸೋದನ್ನ ಕಡ್ಡಾಯ ಮಾಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಮುಂದೆಯೂ ಬರಬೇಕು ಅಂದ್ರೆ ನೀವು ತಿಂಗಳ ಒಳಗೆ ನಿಮ್ಮ ಬಯೋಮೆಟ್ರಿಕ್ ಅಥವಾ ಮುಖದ ಗುರುತನ್ನ ದೃಢೀಕರಿಸಬೇಕು. ಇದಕ್ಕಾಗಿ ಸರ್ಕಾರ 20 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದು ಹೊಸ ಆ್ಯಪ್ ಒಂದನ್ನ ರೆಡಿ ಮಾಡ್ತಾ ಇದೆ. ಪ್ರತಿಯೊಬ್ಬ ಮಹಿಳೆ ತನ್ನದೇ ಫೋನ್ ನಂಬರ್ ಮತ್ತು ತನ್ನದೇ ಬ್ಯಾಂಕ್ ಖಾತೆ ಹೊಂದಿರಲೇಬೇಕು. ಯಾರದ್ದು ನಂಬರ್ ಕೊಟ್ಟು ಬೇರೆಯವರಿಗೆ ಮೆಸೇಜ್ ಹೋಗಬಾರ್ದು. ಮಹಿಳೆಯರ ಅಕೌಂಟ್ಗೆ ಮಾತ್ರ ಸರ್ಕಾರದ ಹಣ ಹೋಗಬೇಕು. ನಮ್ಮ ಗ್ಯಾರಂಟಿ ತಂಡ ಮನೆಗೆ ಹೋಗಿ ಈ ಮಾಹಿತಿಯನ್ನ ಪಡೆಯಲಿದೆ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬಯೋಮೆಟ್ರಿಕ್ ಮಾಡಿಸೋದು ಹೇಗೆ? ಬಯೋಮೆಟ್ರಿಕ್ ಅಂದಾಕ್ಷಣ ಯಾರೂ ಗಾಬರಿಯಾಗೋ ಅಗತ್ಯ ಇಲ್ಲ. ಫಲಾನುಭವಿ ಮಹಿಳೆಯರು ಒಮ್ಮೆ ತಮ್ಮ ಹತ್ತಿರದ ಬೆಂಗಳೂರು 1, ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಗಳಿಗೆ ಭೇಟಿ ನೀಡಿ ತಮ್ಮ ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರ್ ಕೊಟ್ಟು ಬಯೋಮೆಟ್ರಿಕ್ ಅಂದ್ರೆ ತಮ್ಮ ಬೆರಳ ಗುರುತು ನೀಡಿದ್ರೆ ಸಾಕು. ಜೊತೆಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಅದಕ್ಕೆ ಉತ್ತರ ನೀಡಿದ್ರೆ ಆಯ್ತು. ಫಲಾನುಭವಿಗಳಿಂದ ಪಡಿಬೇಕಾದ ಮಾಹಿತಿಯನ್ನು ಅಧಿಕಾರಿಗಳು ನಿರ್ಧರಿಸ್ತಾರೆ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬಯೋಮೆಟ್ರಿಕ್ ಮಾಡಿದ ತಕ್ಷಣ ನಿಮ್ಮ ಖಾತೆ ಮರು ನೋಂದಣಿಯಾಗತ್ತೆ. ಹಾಗೆ ಎಂದಿನಂತೆ ನಿಮ್ಮ ಖಾತೆಗೆ ಹಣವು ಜಮೆಯಾಗಲಿದೆ. ಇಲ್ಲಿ ಸರ್ಕಾರದ ಉದ್ದೇಶ ಯಾರನ್ನೂ ಯೋಜನೆಯಿಂದ ಹೊರ ಹಾಕೋದಲ್ಲ, ಬದಲಾಗಿ ನಾವು ಕೊಡುವ ಹಣ ನಿಜವಾದ ಮಹಿಳೆಯರಿಗೆ, ಅರ್ಹರಿಗೆ ಸರಿಯಾಗಿ ತಲುಪಬೇಕು ಅನ್ನೋದು ಮಾತ್ರ ಅಂತ ಸಿಎಂ ಹೇಳಿದ್ದಾರೆ. ಹೀಗಾಗಿ ಯಾರು ನಿಜವಾದ ಫಲಾನುಭವಿಗಳಿದ್ದಾರೋ ಅವರು ಆತಂಕ ಪಡೋ ಅಗತ್ಯ ಇಲ್ಲ. ಬಿಗ್ ಅಪ್ಡೇಟ್, 31ನೇ ಕಂತಿನ ಹಣ ರಿಲೀಸ್. ಇನ್ನು ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ, ಯೋಜನೆಯ 31ನೇ ಕಂತಿನ ಹಣವನ್ನ ರಿಲೀಸ್ ಮಾಡಲಾಗಿದೆ. ಹೌದು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ದಿನೇಶ್ ಗೂಳಿಗೌಡ ಅವರು ತಿಳಿಸಿರುವಂತೆ 31ನೇ ಕಂತಿಗಾಗಿ ಬರೋಬ್ಬರಿ 2,400 ಕೋಟಿ ರೂಪಾಯಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಈವರೆಗೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗಾಗಿ ಒಟ್ಟು 74,650 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ. 30 ಕಂತುಗಳಿಂದ ಒಟ್ಟು 60,000 ರೂಪಾಯಿಗಳು ಮಹಿಳೆಯರ ಖಾತೆಗೆ ಜಮೆಯಾಗಿದೆ. ಇದೀಗ 31ನೇ ಕಂತಿನ 2,000 ರೂಪಾಯಿ ಹಣ ಕೂಡ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಡೈರೆಕ್ಟ್ ಆಗಿ ಜಮೆಯಾಗಲಿದೆ. ಕೆಲವರ ಖಾತೆಗಳಿಗೆ ಈಗಾಗಲೇ ಹಣ ಜಮೆಯೂ ಆಗಿದೆ.
ಒಟ್ಟಿನಲ್ಲಿ ಸ್ನೇಹಿತರೆ, ಸರ್ಕಾರ ಅನರ್ಹರಿಗೆ ಬ್ರೇಕ್ ಹಾಕೋದಿಕ್ಕೆ ಮುಂದಾಗಿರೋದು ಒಳ್ಳೆಯದೇ ಆದರೂ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿರೋದ್ರಿಂದ ಹಳ್ಳಿಗಳಲ್ಲಿ ಮಹಿಳೆಯರು ಮತ್ತೆ ಕ್ಯೂ ನಿಲ್ಲೋ ಪರಿಸ್ಥಿತಿ ಬರಬಹುದು. ಈ ಬಗ್ಗೆ ನೀವೇನು ಹೇಳ್ತೀರಿ? ಸರ್ಕಾರದ ಆಪರೇಷನ್ ಗೃಹಲಕ್ಷ್ಮಿ ನಿರ್ಧಾರ ಸರಿಯಾ? ಬಯೋಮೆಟ್ರಿಕ್ ಕಡ್ಡಾಯ ಮಾಡಿರೋದ್ರಿಂದ ಮಹಿಳೆಯರಿಗೆ ತೊಂದರೆಯಾಗುತ್ತಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ನಿಮ್ಮ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಈ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.